ಮದುವೆ ಆಗಲು ಅಮೆರಿಕಾಗೆ ತೆರಳಿದ್ದ 24 ವರ್ಷದ ಭಾರತೀಯ ಯುವತಿಯೊಬ್ಬಳು ನಾಪತ್ತೆಯಾಗಿದ್ದಾಳೆ. ನಾಪತ್ತೆಯಾಗಿರುವ ಯುವತಿಯನ್ನ ಸಿಮ್ರಾನ್ ಅಂತ ಹೇಳಲಾಗ್ತಾ ಇದೆ. ಈಕೆಗೆ ಅಮೆರಿಕಾದಲ್ಲಿ ಯಾರೂ ಸಂಬಂಧಿಕರು ಇರಲಿಲ್ಲ ಮತ್ತು ಇಂಗ್ಲಿಷ್ ಮಾತನಾಡೋದಕ್ಕೆ ಬರ್ತಾ ಇರಲಿಲ್ಲ. ತನ್ನ ಮದುವೆಗಾಗಿ ಜೂನ್ 20ರಂದು ಅಮೆರಿಕಾಗೆ ಆಗಮಿಸಿದ್ದ ಸಿಮ್ರಾನ್ 5 ದಿನಗಳ ಬಳಿಕ ನಾಪತ್ತೆಯಾಗಿದ್ದಾಳೆ. ತನಿಖಾಧಿಕಾರಿಗಳ ಪ್ರಕಾರ ಸಿಮ್ರಾನ್ಗೆ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ, ಆದರೆ ಕೇವಲ ಅಮೆರಿಕಾಗೆ ಪ್ರವಾಸಕ್ಕೆ ಅಂತ ತೆರಳುವುದಕ್ಕೆ ಬಯಸಿದ್ಲು. ಅಮೆರಿಕಾಗೆ ಮದುವೆ ಆಗೋದಕ್ಕೆ ಬರುವ ವಧುವಿಗೆ ಉಚಿತ ಟಿಕೆಟ್ ದೊರಕುತ್ತೆ. ಈ ಸೌಲಭ್ಯವನ್ನು ಬಳಸಿಕೊಂಡು ಅಮೆರಿಕಾಗೆ ಭೇಟಿ ನೀಡುವ ಉದ್ದೇಶ ಸಿಮ್ರನ್ಗೆ ಇದ್ದಿರಬಹುದು ಅಂತ ಹೇಳಲಾಗ್ತಾ ಇದೆ. ಜೂನ್ 20ರಂದು ಭಾರತದಿಂದ ಅಮೆರಿಕಾಗೆ ತೆರಳಿದ್ರು ಸಿಮ್ರಾನ್. ತನ್ನ ಅರೇಂಜ್ಡ್ ಮ್ಯಾರೇಜ್ಗಾಗಿ ಅಮೆರಿಕಾಗೆ ತೆರಳಿದ್ರು. ನ್ಯೂಜೆರ್ಸಿಯಲ್ಲಿ ವಿಮಾನದಿಂದ ಇಳಿದ ನಂತರ ಸಿಮ್ರನ್ ಕಾಣೆಯಾಗಿದ್ದಾರೆ. ಯುವತಿ ಭಾರತದ ಯಾವ ರಾಜ್ಯದವರು ಅಂತ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಸಿಮ್ರಾನ್ ನ್ಯೂಜೆರ್ಸಿಯಲ್ಲಿ ವಿಮಾನ ಇಳಿದ 5 ದಿನಗಳ ನಂತರ ದೂರು ದಾಖಲಾಗಿದೆ. ಸಿಸಿಟಿವಿ ದೃಶ್ಯಗಳಲ್ಲಿ ಯುವತಿ ಫೋನ್ನಲ್ಲಿ ಮಾತನಾಡೋದು ಪತ್ತೆಯಾಗಿದೆ. ಸಿಸಿಟಿವಿಯಲ್ಲಿ ಯುವತಿ ಯಾರಿಗೋಸ್ಕರವೋ ಕಾಯ್ತಾ ಇದ್ದಂತೆ ಭಾಸವಾಗ್ತಾ ಇದೆ. ಅಮೆರಿಕಾಗೆ ಮದುವೆ ಆಗೋದಕ್ಕೆ ಹೋಗುವವರಿಗೆ ಉಚಿತ ಟಿಕೆಟ್ ಸಿಗುತ್ತೆ. ಇದನ್ನೇ ಯುವತಿ ಮಿಸ್ಯೂಸ್ ಮಾಡಿಕೊಂಡಿರುವ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಿಮ್ರಾನ್ಗೆ ಅಮೆರಿಕದಲ್ಲಿ ಯಾವ ಸಂಬಂಧಿಕರೂ ಇಲ್ಲ, ಇಂಗ್ಲಿಷ್ ಕೂಡ ಬರೋದಿಲ್ಲ. ಸಿಮ್ರಾನ್ನ ಕುಟುಂಬದವರನ್ನ ಭಾರತದಲ್ಲಿ ಸಂಪರ್ಕಿಸುವುದಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಹಾಗಾಗಿ ಈಕೆ ಎಲ್ಲಾದರೂ ಅಮೆರಿಕಾಗೆ ಪ್ರವಾಸಕ್ಕೆ ಅಂತ ಹೋಗಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.